ವರ್ಷಕ್ಕೆ 3 ಸಾರಿ ಗೇದು ವರ್ಷಕ್ಕೆ ಒಂದೇ ಸಾರಿನೇ ಗೇದ್ 3 ಸಾರಿ ಹೇಳ್ದಲ್ಲ ಬಾಯಲ್ಲಿ 3 ಸಾರಿ ಅಂದ್ರೆ 3 ಸಾಲು ಅಂದ್ರೆ ವರ್ಷಕ್ಕೆ ಒಂದೇ ಸಾರಿ ಗೇಸೋದು 3 ಸಾಲು ಒಂದೇ ಟೈಮ್ ನಾಗೆ ಗೈಮೆ ಯಾವ ಕಡೆ ಬೇರು ಬಿಡದಂಗೆ ಚಿತ್ರಾನ್ನ ಮಾಡಾಕ್ಬಿಟ್ರೆ ಕಲ್ಸಿ. ಈಗ ನಿಮ್ಮ ಅಭಿಪ್ರಾಯ ಭೂಮಿಗೆ ಮಾತು ಮುಗಿಸ್ಬಿಡ್ತೀನಿ. ನಾನು ರೈತ, ಅದಕ್ಕೆ ಇಷ್ಟೊಂದು ಜೋರ ಮಾತಾಡ್ತೀನಿ. ಅಯ್ಯೋ ನೀವು ಜೋರ ಮಾತಾಡಿರೋ ರೈತರು ಇದನ್ನ ಯಾವಾಗ ನೀನು ಎಲ್ಲಾ ಆಹಾರ ಬೇರುಗಳನ್ನ ಹಿಂಗೊಂದ್ಸರಿ ಗೇಟ್ ಕಟ್ ಮಾಡ್ಬಿಟ್ಟಲ್ಲ, ಮೊದಲನೇದು ತಪ್ಪಾಗಿದ್ದು ಆಹಾರನ ಸಪ್ಲಿಮೆಂಟ್ ಕೊಡೋದಕ್ಕೆ ಮೊದಲನೇ ತಪ್ಪಾಗಿತ್ತು. ಬೇರೆ ತುಂಡರದ್ಮೇಲೆ ಆಹಾರ ಸಪ್ಲಿಮೆಂಟ್ ಎಲ್ಲ ಹೋಗುತ್ತೆ. ಮಣ್ಣಲ್ಲಿರೋ ಫಲವತ್ತತೆ, ಮಣ್ಣಲ್ಲಿರೋ ಸೂಕ್ಷ್ಮಾಣು ಜೀವಿಗಳು, ಮಣ್ಣಲ್ಲಿರ್ತಕ್ಕಂಥ ಶಕ್ತಿಯುತವಾದ ಪೌಷ್ಟಿಕತೆ ಎಲ್ಲಾನು ಈ ಬೇರು ತಗೊಳ್ಳೋದು ಮೊದಲನೇ ಕಟ್ಟಾಯ್ತು. ಇದರಿಂದ ಗಿಡ ಏನಾಯ್ತು, ವೀಕ್ ಆಯ್ತು, ಸ್ಟ್ರೆಸ್ ಆಯ್ತು, ವೀಕ್ ಆಯ್ತು ಗಿಡ. ಯಾವಾಗ ಈ ಬೇರ್ನೆ ಕೈಯ ಕಟ್ ಮಾಡ್ಬಿಟ್ರೆ ನೀನ್ ಕೆಲಸ ಮಾಡ್ತೀಯಾ? ಉಗುರು ಕಟ್ ಮಾಡಿದ್ರೆ ಪರವಾಗಿಲ್ಲ, ಇಲ್ಲಿಗೆ ಕಟ್ ಮಾಡ್ಬಿಟ್ರೆ ಕೆಲಸ ಮಾಡಕ್ಕಲ್ಲ. ಹಂಗೆ ವೀಕ್ನೆಸ್ ಆಗೋಯ್ತು. ಎಲ್ಲಾ ಕಡೆ ಗೈದು 3 ರೌಂಡ್ ಗೈದಿದ್ದಲ್ಲ ನೀನು, ಎಲ್ಲ ಕಟ್ ಮಾಡಿದಾಗ ಗಿಡ ವೀಕ್ ಆಯ್ತು, ಸುಳಿ ಸಣ್ಣ ಆಯ್ತು. ಫಲವತ್ತತೆನೇ ತಗೊಂಡಿಲ್ಲ ಮೇಲೆ ವೀಕ್ನೆಸ್ ಅಂದ್ರೆ ಇನ್ನು ಸುಳಿ ಸಣ್ಣ ಆಗಿ ಗರಿ ಜೋತ್ ಬಿಡಕ್ ಶುರು ಆಗ್ತವೆ, ಹಳದಿ ಆಗಕ್ ಶುರು ಆಗ್ತದೆ ಗಿಡ. ಆಯ್ತಾ? ಇದರಿಂದ ಆಹಾರ ಸಪ್ಲಿಮೆಂಟ್ ಕಟ್ ಆಯ್ತು. ಎರಡನೇ ಡೇಂಜರಸ್ ಹೇಳ್ತೀನಿ ಕೇಳೋ, ಪುಕ್ಕಟೆ ಕರೆಂಟು, ಆಟೋ ಸ್ವಿಚ್, ನೀರು. ಏನು ನಮ್ಮನ್ನ ಜಂಪ್ ಬಿದ್ದು ಹೊಡಕ್ ಜಂಪ್ ಹಾಕೊಂಬತ್ತೀವಿ. ನೀರು ಹೋಗ್ಲೇಬೇಕು. 7 ಅವರ್ ನೀರು. 1 ನಿಮಿಷಕ್ಕೆ ಅಣ್ಣಾಜಿ ಬೋರ್ನಲ್ಲಿ ನೀನು 2 ಇಂಚು 16 ಇಂಚ್ ಇದ್ರಲ್ಲಿ 1 ನಿಮಿಷಕ್ಕೆ, ಇವತ್ತಿನ ಬೋರಲ್ಲಿ ನೀರು ಎಷ್ಟು ಹೋಗುತ್ತಪ್ಪ ಇದು? 1 ನಿಮಿಷಕ್ಕೆ 1 ಲೀಟರ್ ನೀರು ಗ್ಯಾರಂಟಿ. ಅಳದ ಬಿಡೋಣ ಬಾಟ್ಲ ತಗೊಂಡ್ಬರ್ತಾರೆ, ಜಾಸ್ತಿನೇ ಹೋಗ್ತದೆ. 1 ನಿಮಿಷಕ್ಕೆ 1 ಲೀಟರ್. 7 ಅವರ್ಗೆ ಎಷ್ಟು ನಿಮಿಷ? 420 ಲೀಟರ್ ನೀರು ಹೋಯ್ತು. ನೀರು ಆಟೋ ಸ್ವಿಚ್ ಆಫ್ ಮಾಡತಕ್ಕ ಅಷ್ಟು ಬೇಕಾ ನೀರು? ವಾರಕ್ಕೊಂದ್ಸರಿನೇ ಬಿಡು, 10 ದಿನಕ್ಕೊಂದ್ಸರಿನೇ ಬಿಡು. 420 ಲೀಟರ್ ನೀರು ಬೇಕೇನ್ರಿ ಈ ಗಿಡಕ್ಕೆ? ಎಕ್ಸಸ್ ಆಫ್ ವಾಟರ್ ಮ್ಯಾನೇಜ್ಮೆಂಟ್ ಆಯ್ತು. ಭೂಮಿ ಶೀತ ಹಿಡ್ಕೊಂಡ್ಬಿಡ್ತು. ಈ ಟ್ಯೂಬ್ ಕೊಳೆಯಕ್ ಶುರುವಾಯ್ತು. ನೀರ್ ಜಾಸ್ತಿ ಆಗಿದ್ಮೇಲೆ ಕೊಳೆಯಕ್ ಶುರುವಾಗಿರೋದು. ಬೇರ್ ಕಟ್ ಮಾಡಿ ಸುಮ್ಮನಾಗಿದ್ರೆ ಏನೋ ಆಗ್ತಿರಲ್ಲ. ನೀರ್ ಯಾವಾಗ ಸೆಕೆಂಡ್ ಪಾಯಿಂಟ್, ವಾಟರ್ ಮ್ಯಾನೇಜ್ಮೆಂಟ್ ಯಾವಾಗ ಎಕ್ಸಸ್ ಆಯ್ತು ನೋಡಿ, ಬೇರು ಕೊಳೆಯಕ್ ಶುರುವಾಯ್ತು, ಟ್ಯೂಬ್ ಕೊಳೆಯಕ್ ಶುರುವಾಯ್ತು, ಆಹಾರ ಸಪ್ಲಿಮೆಂಟ್ ಕಟ್ ಆಯ್ತು, ಬೇರ್ ಕೊಳೆ ರೋಗನೂ ಶುರುವಾಯ್ತು. ಇಲ್ಲಿ 100% ಶಿಲೀಂಧ್ರ ಬಾಧಿತ ರೋಗಾಣುಗಳು ಇಲ್ಲಿ ಡೆವಲಪ್ ಆಗಿದೆ. ಈ ಶಿಲೀಂಧ್ರ ರೋಗಾಣುಗಳು ಜಾಸ್ತಿ ಆದಾಗ ಅಂಡೊಡಕ, ಅಣಬೆ ರೋಗ ಶುರುವಾಯಿತು. ಬಂದಲ್ಲ ಸ್ಪೀಡಾಗಿ ಕೇಳಕ್ಕೆ ಅಣಬೆ ರೋಗ ಹೇಳಿದ್ರು ಅಂತ ಹೇಳ್ಬೋದು, ಅಂಡೊಡಕ ಅಂತ. ಈ ಯಾರು ಕಾರಣಪ್ಪ ಹೇಳಿ? ಅಲ್ಲ, ನೀವೆಲ್ಲ ಪ್ರಕಾರ ನಾವೇ ಕಾರಣ. ಎಸ್, ಗೇಯ್ಮೆ, ಅತಿಯಾದ ನೀರು ಕಾರಣ ಆಯ್ತಾ? ನಿಮ್ಮ ಅಭಿಪ್ರಾಯ ತೋಟ ಗೇಯ್ಸಂಗೆ ಇಲ್ಲ, ಮಾಡಬಾರ್ದು. ಸಾವಯವ ಕೃಷಿ ಅಂದ್ರೆ ತೋಟನ ಜೀರೋ ಕಲ್ಟಿವೇಶನ್ ಇಟ್ಕೊಂಡು ಕೃಷಿ ತ್ಯಾಜ್ಯಗಳನ್ನ ಹಾಕೊಂಡು ಹುಲ್ಲು ಬೆಳೆದ್ರೆ ಅವಾಯ್ಡ್ ಆಗುತ್ತೆ. ಈಗ ಬಿದ್ದಂತ ಗರಿ ಪೂರ್ತಿ ಇಲ್ಲೇ ಮಲ್ಚಿಂಗ್ ಆದ್ರೆ ಹುಲ್ಲು ಎರಡನೇದು ಗೇಮೆ ಮಾಡಿ. ಮತ್ತೆ ಯಾವಾಗ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡ್ತೀವೋ, ಜೈವಿಕ ಉತ್ಪನ್ನಗಳು ಡಾಕ್ಟರ್ ಸಾಯಿಲ್, ಜೀವಾಮೃತ ಕೊಡ್ತೀವೋ, ಎರೆಹುಳುಗಳು ಉತ್ಪತ್ತಿ ಆಗಿ ಅಲ್ಲಿ ಆ ಎರೆಹುಳುಗಳು ಅದೆಲ್ಲ ಆಹಾರ ಉತ್ಪಾದನೆ ತಿಳ್ಕೊಂಡು ಗೊಬ್ಬರ ಆಗುತ್ತೆ. ಅವಾಗ ಗಿಡ ವೀಕ್ ಆಗಲ್ಲ, ಮತ್ತೆ ಬೇರೆ ಡ್ಯಾಮೇಜ್ ಆಗಲ್ಲ, ಶಿಲೀಂಧ್ರ ರೋಗ ಇರಲ್ಲ. ಎಷ್ಟು ಬೇಕೋ ಅಷ್ಟು 10 ದಿನಕ್ಕೆ ಒಂದ್ಸರಿ 1 ಅವರ್ 2 ಅವರ್ 50 ಲೀಟರ್ ನೀರ್ನ ಕೊಟ್ಬಿಟ್ರೆ ನೀವು ಬುದ್ಧಿವಂತಿಕೆಯಿಂದ ಗೇಟ್ ವಾಲ್ ಕಂಟ್ರೋಲ್ ಮಾಡ್ಕೊಂಡು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ರೋಗಾಣುಗಳು ಉತ್ಪತ್ತಿ ಆಗಲ್ಲ. ಅವಾಗ ಮಣ್ಣು ಫಲವತ್ತತೆನೂ ಆಗುತ್ತೆ. ಎರೆಹುಳು ಡ್ರೈನೇಜ್ ಇದ್ದಷ್ಟು ಮೇಲೆ ಕೆಳಗೆ ಬಂದು ತನ್ನ ಚಟುವಟಿಕೆನ, ರಾಸಾಯನಿಕ ಚಟುವಟಿಕೆ ಅಭಿವೃದ್ಧಿ ಮಾಡುತ್ತೆ. ಮೇಲೆ ಬಂದು ಎಲ್ಲ ತಿನ್ಕೊಂಡು ತ್ಯಾಜ್ಯಗಳನ್ನ ಗೊಬ್ಬರ ಉತ್ಪಾದನೆ ಮಾಡ್ಕೊಂಡು ಮಾಡ್ತವೆ. ಆಯ್ತಾ? ಅವಾಗ ನಿನ್ನ ಮಣ್ಣು ಮತ್ತೆ ಬೇರು ಡ್ಯಾಮೇಜ್ ಆಗಲ್ಲ, ನಿನ್ನ ಮಣ್ಣು ಮಾಲಿನ್ಯ ಆಗಲ್ಲ. ಇನ್ನು ಆರ್ಗ್ಯಾನಿಕ್ ಕಾರ್ಬನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆಯ್ತಾ? ಆರ್ಗ್ಯಾನಿಕ್ ಕಾರ್ಬನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಮಣ್ಣನ್ನು ಫಲವತ್ತತೆ ಹೆಚ್ಚಾಗುತ್ತೆ. ಮಣ್ಣು ಯಾವಾಗ ಮೃದುವಾಗುತ್ತೆ, ಎಷ್ಟೇ ಮಳೆ ಬೀಳಲಿ, ರಾತ್ರೆಲ್ಲ ಸುರಿಲಿ, ನೀರ್ನ ಕುಡ್ಕೊಂಡ್ಬಿಡುತ್ತೆ. ಈ ಬೇರುಗಳು ಕೊಳೆಯಲ್ಲ, ನೀರ್ನ ಕುಡಿದು ಬಿಡುತ್ತೆ. ಮಣ್ಣು ಮೃದುವಾಗಿದ್ರೆ ಇದನ್ನೇ ಸಾವಯವ ಕೃಷಿ ಅನ್ನೋದು. ಮಣ್ಣು ಮೃದುವಾಗಿರ್ಬೇಕು, ಬೇರುಗಳನ್ನ ಅರಿಬಾರ್ದು, ಗೇಯ್ಮೆ ಮಾಡಿ ತೊಂದರೆ ಕೊಡಬಾರ್ದು, ಕಣನಾಶಕ ಹೊಡೆದು ಸೂಕ್ಷ್ಮಾಣು ಜೀವಿಗಳನ್ನ ಸಾಯಿಸಬಾರ್ದು, ರಾಸಾಯನಿಕ ಗೊಬ್ಬರ ಹಾಕಿ ನಿಮ್ಮ ಮಣ್ಣಲ್ಲಿರ್ತಕ್ಕಂಥ ಕೋಟ್ಯಾನುಕೋಟಿ ಜೀವಿಗಳನ್ನ ಸರ್ವನಾಶ ಮಾಡಬಾರ್ದು. ಕೃಷಿ ತ್ಯಾಜ್ಯಗಳನ್ನ ಒದಗಿಸ್ಬೇಕು, ಅದನ್ನ ಕನ್ವರ್ಷನ್ ಮಾಡಿ ಎರೆಹುಳುಗಳು, ಸೈನಿಕರನ್ನ ಉತ್ಪತ್ತಿ ಮಾಡ್ಕೋಬೇಕು. ಮತ್ತೆ ಡಾಕ್ಟರ್ ಸಾಯಿಲ್, ಜೀವಾಮೃತಗಳನ್ನ ಸರಿ ಇಂಥದನ್ನ ಕೊಟ್ಕೊಂಡು ಸೈನಿಕರ ಉತ್ಪತ್ತಿ ಡೆವಲಪ್ ಮಾಡ್ಕೋಬೇಕು. ನಿಮ್ಮ ಮಣ್ಣಿನ ಆರೋಗ್ಯ ಹೆಚ್ಚಿಸ್ಕೋಬೇಕು. ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿನ ಅದು ಮಾಡಬೇಕು. 1 ವರ್ಷ 2 ವರ್ಷ ಮಾಡ್ರಿ ಗೌಡ್ರೆ, ಯಾಕ್ರಿ ಫೇಲ್ ಆಗ್ತಿರೋ ವ್ಯವಸಾಯದಲ್ಲಿ ನೀವು? ಮಣ್ಣು ಆರೋಗ್ಯ ಇಂಪ್ರೂವ್ ಆಗುತ್ತೆ. ಇಷ್ಟೇ, ಏನೂ ಇಲ್ಲ. ಈ ಪಾಠನೇ ನಿಮ್ಗೆ ನಾವು ಹೇಳ್ಕೊಡ್ತಾ ಇರೋದು. ಇನ್ನು ಮುಂದಕ್ಕೆ ಹಿಂಗೆ ಮಾಡಬೇಡಿ ಅಂತ. ನಿಜ ಸುಳ್ಳ?
ಅಲ್ಲ ನೀವ್ ಹೇಳೋದು ಸರಿನೇ, ಬಟ್ ಈಗ ನೀವು ಒಂದ್ ತಿಂಗಳಿಗೆ ಮೂರ್ ಸಾರಿ ನೀರ್ ಕೊಡ್ಬೇಕಾ? 10 ದಿನ ಅಂದ್ರೆ ಮಿನಿಮಮ್ 10 days. 10 days ಅಂದ್ರೆ ಆಯ್ಸಂಗಿಲ್ಲ, ಬರೀ ಡ್ರಿಪ್ ಅಲ್ಲೇ ಕೊಡ್ಬೇಕು. ಹೌದೌದು. ಐ ನೀರ್ ಮಾಡಿದ್ರೆ 20 ದಿನಕ್ಕೆ ಹೋಗ್ಬೇಕು. ವಾರಕ್ಕೆ 30 ಲೀಟರ್ ಒಂದ್ ಅಡಿಕೆ ಗಿಡಕೆ ಅಂತ ಹೇಳ್ತಾರೆ. ವಾರಕ್ಕೆ 30 ಲೀಟರ್ ಒಂದ್ ಅಡಿಕೆ. ಈಗ ನಿನ್ನ ಪ್ರಕಾರ ಹೋಯ್ತಪ್ಪ 400 ಲೀಟರ್ ನೀರು ಅಂತ ವರ್ಷಕ್ಕೆ 3 ಸಾರಿ ಇದು ವರ್ಷಕ್ಕೆ ಒಂದೇ ಸಾರಿನೇ 3 ಸಾರಿ ಹೇಳ್ದಲ್ಲ ಬಾಯಲ್ಲಿ. 3 ಸಾರಿ ಅಂದ್ರೆ 3 ಸಾಲು ಅಂದ್ರೆ ವರ್ಷಕ್ಕೆ ಒಂದೇ ಸಾರಿ ಗೇಸೋದು. 3 ಸಾಲು ಒಂದೇ ಟೈಮ್ ನಾಗೆ ಗೇಮೆ ಇನ್ನೊಂದ್ಸಾರಿ ಯಾವ ಕಡೆ ಬೇರು ಬಿಡ್ದಂಗೆ ಚಿತ್ರಾನ್ನ ಮಾಡಾಕ್ಬಿಟ್ರೆ ಕಲ್ಸಿ. ಈಗ ನಿಮ್ಮ ಅಭಿಪ್ರಾಯ ಭೂಮಿಗೆ ಮಾತು ಮುಗಿಸ್ಬಿಡ್ತೀನಿ. ನಾನು ರೈತ, ಅದಕ್ಕೆ ಇಷ್ಟೊಂದು ಜ್ವರ ಮಾತಾಡ್ತೀನಿ. ಅಯ್ಯೋ ನೀವು ಜೋರ ಮಾತಾಡಿರೋ ಏನ್ ಬೇಜಾರು ರೈತರು ಇದನ್ನ ಯಾವಾಗ ನೀನು ಎಲ್ಲಾ ಆಹಾರ ಬೇರುಗಳನ್ನ ಹಿಂಗೊಂದ್ಸರಿ ಗೇಟ್ ಕಟ್ ಮಾಡ್ಬಿಟ್ಟಲ್ಲ, ಮೊದಲನೇದು ತಪ್ಪಾಗಿದ್ದು ಆಹಾರನ ಸಪ್ಲಿಮೆಂಟ್ ಕೊಡೋದಕ್ಕೆ ಮೊದಲನೇ ತಪ್ಪಾಗಿತ್ತು. ಬೇರೆ ತುಂಡರದ ಮೇಲೆ ಆಹಾರ ಸಪ್ಲಿಮೆಂಟ್ ಎಲ್ಲ ಹೋಗುತ್ತೆ. ಮಣ್ಣಲ್ಲಿರೋ ಫಲವತ್ತತೆ, ಮಣ್ಣಲ್ಲಿರೋ ಸೂಕ್ಷ್ಮಾಣು ಜೀವಿಗಳು, ಮಣ್ಣಲ್ಲಿರ್ತಕ್ಕಂಥ ಶಕ್ತಿಯುತವಾದ ಪೌಷ್ಟಿಕತೆ ಎಲ್ಲಾನು ಈ ಬೇರು ತಗೊಳ್ಳೋದು ಮೊದಲನೇ ಕಟ್ಟಾಯ್ತು. ಇದರಿಂದ ಗಿಡ ಏನಾಯ್ತು? ವೀಕ್ ಆಯ್ತು, ಸ್ಟ್ರೆಸ್ ಆಯ್ತು, ವೀಕ್ ಆಯ್ತು ಗಿಡ. ಯಾವಾಗ ಈ ಬೇರ್ನೆ ಕೈಯ ಕಟ್ ಮಾಡ್ಬಿಟ್ರೆ ನೀನ್ ಕೆಲಸ ಮಾಡ್ತೀಯಾ? ಇಲ್ಲ. ಉಗುರು ಕಟ್ ಮಾಡಿದ್ರೆ ಪರವಾಗಿಲ್ಲ, ಇಲ್ಲಿಗೆ ಕಟ್ ಮಾಡ್ಬಿಟ್ರೆ ಕೆಲಸ ಮಾಡಕ್ಕಲ್ಲ. ಹಂಗೆ ವೀಕ್ನೆಸ್ ಆಗೋಯ್ತು. ಎಲ್ಲಾ ಕಡೆ ಗೈದು 3 ರೌಂಡ್ ಗೈದಿದ್ದಲ್ಲ ನೀನು, ಎಲ್ಲ ಕಟ್ ಮಾಡಿದಾಗ ಗಿಡ ವೀಕ್ ಆಯ್ತು, ಸುಳಿ ಸಣ್ಣ ಆಯ್ತು. ಫಲವತ್ತತೆನೇ ತಗೊಂಡಿಲ್ಲ ಮೇಲೆ ವೀಕ್ನೆಸ್ ಅಂದ್ರೆ ಇನ್ನು ಸುಳಿ ಸಣ್ಣ ಆಗಿ ಗರಿ ಜೋತ್ ಬಿಡಕ್ ಶುರು ಆಗ್ತದೆ, ಹಳದಿ ಆಗಕ್ ಶುರು ಆಗ್ತದೆ ಗಿಡ. ಆಯ್ತಾ? ಇದರಿಂದ ಆಹಾರ ಸಪ್ಲಿಮೆಂಟ್ ಕಟ್ ಆಯ್ತು. ಎರಡನೇ ಡೇಂಜರಸ್ ಐತಿ ಕೇಳೋ, ಪುಕ್ಕಟೆ ಕರೆಂಟು, ಆಟೋ ಸ್ವಿಚ್, ನೀರು. ಏನು ನಮ್ಮನ್ನ ಜಂಪ್ ಬಿದ್ದು ನೋಡಕ್ ಜಂಪ್ ಹಾಕೊಂಬತ್ತೀವಿ. ನೀರು ಹೋಗ್ಲೇಬೇಕು. 7 ಅವರ್ ನೀರು. 1 ನಿಮಿಷಕ್ಕೆ ಅಣ್ಣಾಜಿ ಬೋರ್ನೊಂದು ನೀನು 2 ಇಂಚು 16 ಇಂಚ್ ಇದ್ರಲ್ಲಿ 1 ನಿಮಿಷಕ್ಕೆ ಇವತ್ತಿನ ಬೋರಲ್ಲಿ ನೀರು ಎಷ್ಟು ಹೋಗುತ್ತಪ್ಪ? ಇದು 1 ನಿಮಿಷಕ್ಕೆ ಅದರಲ್ಲಿ 1 ಲೀಟರ್ ನೀರು ಗ್ಯಾರಂಟಿ. ಅಳದ್ ಬಿಡೋಣ ಬಾಟ್ಲ ತಗೊಂಡ್ಬಂದು ಜಾಸ್ತಿನೇ ಹೋಗ್ತದೆ. 1 ನಿಮಿಷಕ್ಕೆ 1 ಲೀಟರ್. 7 ಅವರ್ಗೆ ಎಷ್ಟು ನಿಮಿಷ? 420 ಲೀಟರ್ ನೀರು ಹೋಯ್ತು. ನೀರು ಆಟೋ ಸ್ವಿಚ್ ಆಫ್ ಮಾಡತಕ್ಕ ಅಷ್ಟು ಬೇಕಾ ನೀರು? ವಾರಕ್ಕೊಂದ್ಸರಿನೇ ಬಿಡು, 10 ದಿನಕ್ಕೊಂದ್ಸರಿನೇ ಬಿಡು. 420 ಲೀಟರ್ ನೀರು ಬೇಕೇನ್ರಿ ಈ ಗಿಡಕ್ಕೆ? ಎಕ್ಸಸ್ ಆಫ್ ವಾಟರ್ ಮ್ಯಾನೇಜ್ಮೆಂಟ್ ಆಯ್ತು. ಭೂಮಿ ಶೀತ ಹಿಡ್ಕೊಂಡ್ಬಿಡ್ತು. ಈ ಟ್ಯೂಬ್ ಕೊಳೆಯಕ್ಕೆ ಶುರುವಾಯ್ತು. ನೀರ್ ಜಾಸ್ತಿ ಆಗಿಂದಲೇ ಕೊಳೆಯಕ್ಕೆ ಶುರುವಾಗಿರೋದು. ಬೇರ್ ಕಟ್ ಮಾಡಿ ಸುಮ್ಮನಾಗಿದ್ರೆ ಏನೂ ಆಗ್ತಿರಲ್ಲ. ನೀರ್ ಯಾವಾಗ ಸೆಕೆಂಡ್ ಪಾಯಿಂಟ್, ವಾಟರ್ ಮ್ಯಾನೇಜ್ಮೆಂಟ್ ಯಾವಾಗ ಎಕ್ಸಸ್ ಆಯ್ತು ನೋಡಿ, ಬೇರು ಕೊಳೆಯಕ್ಕೆ ಶುರುವಾಯ್ತು, ಟ್ಯೂಬ್ ಕೊಳೆಯಕ್ಕೆ ಶುರುವಾಯ್ತು, ಆಹಾರ ಸಪ್ಲಿಮೆಂಟ್ ಕಟ್ ಆಯ್ತು, ಬೇರ್ ಕೊಳೆ ರೋಗನೂ ಶುರುವಾಯ್ತು. ಇಲ್ಲಿ 100% ಶಿಲೀಂಧ್ರ ಬಾಧಿತ ರೋಗಾಣುಗಳು ಇಲ್ಲಿ ಡೆವಲಪ್ ಆಗಿದೆ. ಈ ಶಿಲೀಂಧ್ರ ರೋಗಾಣುಗಳು ಜಾಸ್ತಿ ಆದಾಗ ಅಂಡೊಡಕ, ಅಣಬೆ ರೋಗ ಶುರುವಾಯಿತು. ಬಂದಲ್ಲ ಸ್ಪೀಡಾಗಿ ಕೇಳಕ್ಕೆ ಅಣಬೆ ರೋಗ ಹೇಳ್ರಿ ಅಂತ ಹೇಳ್ಬೋದಲ್ಲ, ಅಂಡೊಡಕ ಅಂತ. ಈ ಯಾರು ಕಾರಣಪ್ಪ ಹೇಳಿ? ಅಲ್ಲ ನೀವೆಲ್ಲ ಪ್ರಕಾರ ನಾವೇ ಕಾರಣ. ಎಸ್, ಗೇಯ್ಮೆ, ಅತಿಯಾದ ನೀರು ಕಾರಣ ಆಯ್ತಾ? ಅಂದ್ರೆ ನಿಮ್ಮ ಅಭಿಪ್ರಾಯ ತೋಟ ಗೇಯ್ಸಂಗೆ ಇಲ್ಲ, ಮಾಡಬಾರ್ದು. ಸಾವಯವ ಕೃಷಿ ಅಂದ್ರೆ ತೋಟನ ಜೀರೋ ಕಲ್ಟಿವೇಶನ್ ಇಟ್ಕೊಂಡು ಕೃಷಿ ತ್ಯಾಜ್ಯಗಳನ್ನ ಹಾಕೊಂಡು ಹುಲ್ಲು ಬೆಳೆದ್ರೆ ಅವಾಯ್ಡ್ ಆಗುತ್ತೆ. ಈಗ ಬಿದ್ದಂತ ಗರಿ ಪೂರ್ತಿ ಇಲ್ಲೇ ಮಲ್ಚಿಂಗ್ ಆದ್ರೆ ಹುಲ್ಲು ಎರಡನೇದು ಗೇಮೆ ಮಾಡಿ ಮತ್ತೆ ಯಾವಾಗ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡ್ತೀವೋ, ಜೈವಿಕ ಉತ್ಪನ್ನಗಳು ಡಾಕ್ಟರ್ ಸಾಯಿಲ್, ಜೀವಾಮೃತ ಕೊಡ್ತೀವೋ, ಎರೆಹುಳುಗಳು ಉತ್ಪತ್ತಿ ಆಗಿ ಅಲ್ಲಿ ಆ ಎರೆಹುಳುಗಳು ಅದೆಲ್ಲ ಆಹಾರ ಉತ್ಪಾದನೆ ತಿಳ್ಕೊಂಡು ಗೊಬ್ಬರ ಆಗುತ್ತೆ. ಅವಾಗ ಗಿಡ ವೀಕ್ ಆಗಲ್ಲ, ಮತ್ತೆ ಬೇರೆ ಡ್ಯಾಮೇಜ್ ಆಗಲ್ಲ, ಶಿಲೀಂಧ್ರ ರೋಗ ಇರಲ್ಲ. ಎಷ್ಟು ಬೇಕೋ ಅಷ್ಟು 10 ದಿನಕ್ಕೆ ಒಂದ್ಸರಿ 1 ಅವರ್ 2 ಅವರ್ 50 ಲೀಟರ್ ನೀರ್ನ ಕೊಟ್ಬಿಟ್ರೆ ನೀವು ಬುದ್ಧಿವಂತಿಕೆಯಿಂದ ಗೇಟ್ ವಾಲ್ ಕಂಟ್ರೋಲ್ ಮಾಡ್ಕೊಂಡು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ರೋಗಾಣುಗಳು ಉತ್ಪತ್ತಿ ಆಗಲ್ಲ. ಅವಾಗ ಮಣ್ಣು ಫಲವತ್ತತೆನೂ ಆಗುತ್ತೆ. ಎರೆಹುಳು ಡ್ರೈನೇಜ್ ಇದ್ದಷ್ಟು ಮೇಲೆ ಕೆಳಗೆ ಬಂದು ತನ್ನ ಚಟುವಟಿಕೆನ, ರಾಸಾಯನಿಕ ಚಟುವಟಿಕೆ ಅಭಿವೃದ್ಧಿ ಮಾಡುತ್ತೆ. ಮೇಲೆ ಬಂದು ಎಲ್ಲ ತಿನ್ಕೊಂಡು ತ್ಯಾಜ್ಯಗಳನ್ನ ಗೊಬ್ಬರ ಉತ್ಪಾದನೆ ಮಾಡ್ಕೊಂಡು ಮಾಡ್ತವೆ. ಆಯ್ತಾ? ಅವಾಗ ನಿನ್ನ ಮಣ್ಣು ಮತ್ತೆ ಬೇರು ಡ್ಯಾಮೇಜ್ ಆಗಲ್ಲ, ನಿನ್ನ ಮಣ್ಣು ಮಾಲಿನ್ಯ ಆಗಲ್ಲ, ಇನ್ನು ಆರ್ಗ್ಯಾನಿಕ್ ಕಾರ್ಬನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆಯ್ತಾ? ಆರ್ಗ್ಯಾನಿಕ್ ಕಾರ್ಬನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಮಣ್ಣನ್ನು ಫಲವತ್ತತೆ ಹೆಚ್ಚಾಗುತ್ತೆ. ಮಣ್ಣು ಯಾವಾಗ ಮೃದುವಾಗುತ್ತೆ, ಎಷ್ಟೇ ಮಳೆ ಬೀಳಲಿ, ರಾತ್ರೆಲ್ಲ ಸುರಿಲಿ, ನೀರ್ನ ಕುಡ್ಕೊಂಡ್ಬಿಡುತ್ತೆ. ಈ ಬೇರುಗಳು ಕೊಳೆಯಲ್ಲ, ನೀರ್ನ ಕುಡಿದು ಬಿಡುತ್ತೆ. ಮಣ್ಣು ಮೃದುವಾಗಿದ್ರೆ ಇದನ್ನೇ ಸಾವಯವ ಕೃಷಿ ಅನ್ನೋದು. ಮಣ್ಣು ಮೃದುವಾಗಿರ್ಬೇಕು, ಬೇರುಗಳನ್ನ ಅರಿಬಾರ್ದು, ಗೇಮೆ ಮಾಡಿ ತೊಂದರೆ ಕೊಡಬಾರ್ದು, ಕಣನಾಶಕ ಹೊಡೆದು ಸೂಕ್ಷ್ಮಾಣು ಜೀವಿಗಳನ್ನ ಸಾಯಿಸಬಾರ್ದು, ರಾಸಾಯನಿಕ ಗೊಬ್ಬರ ಹಾಕಿ ನಿಮ್ಮ ಮಣ್ಣಲ್ಲಿರ್ತಕ್ಕಂಥ ಕೋಟ್ಯಾನುಕೋಟಿ ಜೀವಿಗಳನ್ನ ಸರ್ವನಾಶ ಮಾಡಬಾರ್ದು. ಕೃಷಿ ತ್ಯಾಜ್ಯಗಳನ್ನ ಒದಗಿಸ್ಬೇಕು, ಅದನ್ನ ಕನ್ವರ್ಷನ್ ಮಾಡಿ ಎರೆಹುಳುಗಳು ಸೈನಿಕರನ್ನ ಉತ್ಪತ್ತಿ ಮಾಡ್ಕೋಬೇಕು. ಮತ್ತೆ ಡಾಕ್ಟರ್ ಸಾಯಿಲ್, ಜೀವಾಮೃತಗಳನ್ನ ಸರಿ ಇಂಥದನ್ನ ಕೊಟ್ಕೊಂಡು
ಸೈನಿಕರ ಉತ್ಪತ್ತಿ ಡೆವಲಪ್ ಮಾಡ್ಕೋಬೇಕು, ನಿಮ್ಮ ಮಣ್ಣಿನ ಆರೋಗ್ಯ ಹೆಚ್ಚಿಸ್ಕೋಬೇಕು, ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿನ ಅದು ಮಾಡಬೇಕು. 1 ವರ್ಷ 2 ವರ್ಷ ಮಾಡ್ರಿ ಗೌಡ್ರೆ, ಯಾಕ್ರಿ ಫೇಲ್ ಆಗ್ತಿರೋ ವ್ಯವಸಾಯದಲ್ಲಿ ನೀವು. ಮಣ್ಣು ಆರೋಗ್ಯ ಇಂಪ್ರೂವ್ ಆಗುತ್ತೆ, ಇಷ್ಟೇ, ಏನೂ ಇಲ್ಲ. ಈ ಪಾಠನೇ ನಿಮ್ಗೆ ನಾವು ಹೇಳ್ಕೊಡ್ತಾ ಇರೋದು. ಇನ್ನು ಮುಂದಕ್ಕೆ ಹಿಂಗ್ ಮಾಡಬೇಡಿ ಅಂತ. ನಿಜ ಸುಳ್ಳ ಅಲ್ಲ, ನೀವ್ ಹೇಳೋದು ಸರಿನೇ. ಬಟ್ ಈಗ ನೀವು ಒಂದ್ ತಿಂಗಳಿಗೆ 3 ಸಾರಿ ನೀರು ಕೊಡ್ಬೇಕಾ? 10 ದಿನ ಅಂದ್ರೆ ಮಿನಿಮಮ್ 10 days. 10 days ಅಂದ್ರೆ ಆಯ್ಸಂಗಿಲ್ಲ, ಬರೀ ಡ್ರಿಪ್ ಅಲ್ಲೇ ಕೊಡ್ಬೇಕು. ಹೌದೌದು, ನೀರ್ ಮಾಡಿದ್ರೆ 20 ದಿನಕ್ಕೆ ಹೋಗ್ಬೇಕು. ವಾರಕ್ಕೆ 30 ಲೀಟರ್ ಒಂದ್ ಅಡಿಕೆ ಗಿಡಕ್ಕೆ ಅಂತ ಹೇಳ್ತಾರೆ. ವಾರಕ್ಕೆ 30 ಲೀಟರ್ ಒಂದ್ ಅಡಿಕೆ. ಈಗ ನಿನ್ನ ಪ್ರಕಾರ ಹೋಯ್ತಪ್ಪ 400 ಲೀಟರ್ ನೀರು ಹೋಯ್ತಪ್ಪ, 7 42 ಏನು ಬೇಕಿತ್ತ ಅಷ್ಟು ನೀರು ಹೇಳ.